ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪೋನೋಪೋನೋ ಕವಿತಾಲಯ ಕಾರ್ಯಕ್ರಮಕ್ಕೆ ತುಂಬಾ ಸುಸ್ವಾಗತ. ಇವತ್ತಿನ ಎಪಿಸೋಡ್ ಅಲ್ಲಿ ಯಾವಾಗ್ಲೂ ನಾನು ಸ್ವಲ್ಪ ಬ್ರೈನ್ ಬಗ್ಗೆ ಮಾತಾಡ್ತೀನಿ, ಸೈನ್ಸ್ ಬಗ್ಗೆ. ಓಕೆ, ನಮ್ಮ ಬ್ರೈನ್ ನ ಹೇಗ್ ನಾವು ರೀಪ್ರೋಗ್ರಾಮ್ ಟ್ಯೂನ್ ಅಪ್ ಮಾಡ್ಕೊಬೇಕು ಅದ್ರ ಬಗ್ಗೆ ಮಾತಾಡ್ತಿರ್ತೀನಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನೇನ್ ಹೇಳ್ಕೊಡ್ತೀನಿ ಅಂದ್ರೆ, ನಾವು ನಮ್ ಬ್ರೈನ್ ನ ಹೇಗೆ ಟ್ಯೂನ್ ಅಪ್ ಮಾಡ್ಕೊತೀವಿ, ನಮ್ ಬ್ರೈನ್ ನ ನಾವು ಹೇಗೆ ರೀಪ್ರೋಗ್ರಾಮಿಂಗ್ ಮಾಡ್ಕೋತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಡೇ ಟು ಡೇ ಬೇಸಿಸ್. ನಾನು ತುಂಬಾ ಸಲ ಹೇಳಿದ್ದೀನಿ, ತುಂಬಾ ನಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ನೆಗೆಟಿವ್ ಪೀಪಲ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ನೆಗೆಟಿವ್ ಥಿಂಗ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ನೆಗೆಟಿವ್ ಥಿಂಗ್ಸ್ ನಾನು ತುಂಬಾ ನಾವು ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಏನ್ ಮಾಡ್ಬೇಕು, ನಮ್ ಬ್ರೈನ್ ನ ನಾವು ಟ್ಯೂನ್ ಅಪ್ ಮಾಡ್ಕೋತಾ ಇರ್ಬೇಕು. ಹೇಗೆ ಟ್ಯೂನ್ ಅಪ್ ಮಾಡ್ಕೋತೀರಾ? ಯೋರ್ ಬ್ರೈನ್ ಇಸ್ ಲೈಕ್ ಅ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಅಲ್ಲಿ ಹೇಗೆ ಫೀಡ್ ಮಾಡಿದಾಗ ಎಲ್ಲ ರೆಕಾರ್ಡ್ ಆಗಿರುತ್ತೋ, ನಿಮ್ ಬ್ರೈನು ಸಹ ಕಂಪ್ಯೂಟರ್. ಇಟ್ಸ್ ಅಮೇಝಿಂಗ್ ಕಂಪ್ಯೂಟರ್. ನೀವ್ ಅದನ್ನ ಹೇಗೆ ಯೂಸ್ ಮಾಡ್ಕೋತೀರಾ, ಅದನ್ನ ನೀವ್ ಹೇಗ್ ಫೀಡ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ತುಂಬಾ ಚಿಕ್ಕ ಮಕ್ಕಳಿಂದ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಚಿಕ್ಕ ಮಕ್ಳಾಗಿರ್ಬೇಕಾದ್ರೆ ಕೆಲವೊಂದು ನಮ್ಗೆ ನೆನಪಿರಲ್ಲ ಅಲ್ವಾ. ದೊಡ್ಡವರಾದ್ರೂ ಕೆಲವೊಂದು ನಾವು ಮರ್ತೋಗಿರ್ತೀವಿ ಆಸ್ ವಿ ಗ್ರೋ, ಬಿಕಾಸ್ ವಿ ಹ್ಯಾವ್ ಹೆಮಿಸ್ಫಿಯರ್. ರೈಟ್ ಸೈಡ್ ಆಫ್ ದ ಬ್ರೈನ್ ಅಲ್ಲಿ ನಮ್ಗೆ ಹೆಮಿಸ್ಫಿಯರ್ ಇದೆ. ಕೆಲವೊಂದು ನೆನಪಿರುತ್ತೆ, ಕೆಲವೊಂದು ನೆನಪಿರಲ್ಲ. ಹೆಮಿಸ್ಫಿಯರ್ ಇಸ್ ವೆರಿ ಪವರ್ಫುಲ್. ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡೋದೇ ಹೆಮಿಸ್ಫಿಯರ್. ಸೊ ಹೆಮಿಸ್ಫಿಯರ್ ಇಸ್ ವೆರಿ ವೆರಿ ಪವರ್ಫುಲ್. ಸೊ ನೀವೇನ್ ಫೀಡ್ ಮಾಡ್ತೀರಾ ಅದನ್ನ ತಗೊಂತಾ ಇರುತ್ತೆ. ಸೊ ದಯವಿಟ್ಟು ಎಲ್ಲಾರು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳಿ. ಯೋರ್ ಬ್ರೈನ್ ಇಸ್ ಅ ಬ್ಯೂಟಿಫುಲ್ ಕಂಪ್ಯೂಟರ್. ನೀವೇನ್ ಬೇಕಾದ್ರೂ ಕಲಿಬಹುದು, ನೀವೇನ್ ಬೇಕಾದ್ರೂ ಫೀಡ್ ಮಾಡ್ಬೋದು. ನೀವು ಒಳ್ಳೇದ್ ಫೀಡ್ ಮಾಡಿದ್ರೆ ಒಳ್ಳೇದಿರುತ್ತೆ, ಕೆಟ್ಟದ್ ಫೀಡ್ ಮಾಡಿದ್ರೆ ಕೆಟ್ಟದಿರುತ್ತೆ. ಇಲ್ಲ ಮೇಡಮ್, ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ, ಐ ಆಮ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಮೇಕ್ ಮಿಸ್ಟೇಕ್ಸ್ ಅಂಡ್ ವಿ ಟೆಂಡ್ ಟು ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಸರೌಂಡೆಡ್ ಬೈ ಕಾನ್ಶಿಯಸ್ ವರ್ಲ್ಡ್ ಅಲ್ವಾ. ಕಲೆಕ್ಟಿವ್ ಇನ್ಫಾರ್ಮೇಶನ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಬಿಕಾಸ್ ನಮ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಯಾವಾಗ್ಲೂ ಲಾಜಿಕ್ ಇನ್ಫಾರ್ಮೇಶನ್ ನ ಕೇಳುತ್ತೆ, ವಿತ್ ಪ್ರೂಫ್ ಕೇಳುತ್ತೆ. ನಮ್ ರೈಟ್ ಸೈಡ್ ಆಫ್ ದ ಬ್ರೈನ್ ನ ನಾವು ಟ್ಯೂನ್ ಅಪ್ ಮಾಡ್ಕೊಬಹುದು. ಸೊ ಎಲ್ಲರೂ ನಿಮ್ ಬ್ರೈನ್ ನ ಟ್ಯೂನ್ ಅಪ್ ಮಾಡ್ಕೊಳ್ಳಿ. ಪದೇ ಪದೇ ನೆಗೆಟಿವ್ ಥಾಟ್ಸ್ ನ ಕೊಡ್ಬೇಡಿ, ಪಾಸಿಟಿವ್ ಥಾಟ್ಸ್ ನ ಕೊಡ್ತಾ ಇರಿ. ಯೋರ್ ಬ್ರೈನ್ ಇಸ್ ಅ ಬ್ಯೂಟಿಫುಲ್ ಕಂಪ್ಯೂಟರ್. ನೀವು ಗುಡ್ ಥಾಟ್ಸ್ ನ ಕೊಡಿ. ಗುಡ್ ಥಾಟ್ಸ್ ಹೇಗ್ ಕೊಡ್ತೀರಾ? ಏನ್ ಬೇಕಾದ್ರೂ ಕೊಡ್ಬೋದು. ಲೈಕ್ ಎಕ್ಸಾಂಪಲ್, ದಿಸ್ ಇಸ್ ಅ ಫ್ಲವರ್. Okay, this is a flower. What is good thought? As soon as you see the flower, ನೀವು ಫ್ಲವರ್ ನ ನೋಡಿದ ತಕ್ಷಣ, ಈ ಹೂವನ್ನ ನೋಡಿದ ತಕ್ಷಣ, ವಾವ್, this flower is so beautiful, so amazing ಅಂತ ಬ್ಯೂಟಿಫುಲ್ ಸ್ಮೈಲ್ ಕೊಡ್ತೀರಲ್ವಾ, that is a good thought. So you're straightly aligning to that good thought. So good thoughts, good intention is very very important. ನೀವು ಯಾವಾಗ ಗುಡ್ ಥಾಟ್ಸ್, ಗುಡ್ ಇಂಟೆನ್ಷನ್ಸ್ ನ ಅಲೈನ್ ಮಾಡ್ಕೋತಿರೋ, ಆಗ ಆಟೋಮೆಟಿಕಲಿ ಯು ವಿಲ್ ಸಿ ಗುಡ್ ಥಿಂಗ್ಸ್ ಇನ್ ಎವ್ರಿಥಿಂಗ್. ನೀವು ಪ್ರತಿಯೊಂದ್ರಲ್ಲೂ ನೀವು ಗುಡ್ ಥಾಟ್ಸ್ ನ ನೋಡ್ತೀರಾ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಗುಡ್ ಥಾಟ್ಸ್ ನ ನೋಡ್ತೀರಾ. ಸೊ ದಯವಿಟ್ಟು ದ ವೇ ವೆನ್ ಆಪೋಸಿಟ್ ಪರ್ಸನ್ ಮೈಟ್ ಬಿ ಹೇಗ್ ಬೇಕಾದ್ರೂ ರಿಯಾಕ್ಟ್ ಆಗ್ತಿರ್ತಾರೆ, ಬಟ್ ಯು ಸಿ ಗುಡ್. ಅವ್ರ ಹತ್ರ ಏನ್ ಒಳ್ಳೇದಿದೆ ಅದನ್ನ ತಗೊಳ್ಳಿ. ವಾಟ್ ಇಸ್ ಗುಡ್ ಇನ್ ದೆಮ್, ದಟ್ ಯು ಟೇಕ್. ನೀವ್ ಯಾವಾಗ ಆ ತರ ಥಿಂಕ್ ಮಾಡ್ತೀರಾ, ಆಟೋಮೆಟಿಕಲಿ ನಿಮ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ ಬ್ರೈನ್ ಅಲ್ಲಿ ಆಗಿರ್ಬೋದು, ನಿಮ್ ಇಮೋಷನಲ್ ಫೀಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗ್ತಾ ಇರತ್ತೆ. ಸೊ ಎಲ್ಲರೂ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಯೋರ್ ಬ್ರೈನ್ ಇಸ್ ಅ ಬ್ಯೂಟಿಫುಲ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ ಅಲ್ಲಿ ಏನೇನ್ ಇನ್ಸ್ಟಾಲ್ ಮಾಡ್ತಾರೆ, ಸೊ ಅದೇ ತರ ಇನ್ಸ್ಟಾಲ್ ಮಾಡ್ತಾ ಹೋಗುತ್ತೆ ನಿಮ್ ಬ್ರೈನ್. ಓಕೆ, ಸೊ ದಯವಿಟ್ಟು ಎಲ್ಲರೂ ಇದನ್ನ, ಈ ಪವರ್ ನ ಎಲ್ಲರೂ ಯೂಸ್ ಮಾಡ್ಕೊಬೇಕು. ಓಕೆ, ಹ್ಯೂಮನ್ ಬಾಡಿ ಅಂಡ್ ಹ್ಯೂಮನ್ ಬ್ರೈನ್ ಹ್ಯಾಸ್ ಲಾಟ್ ಆಫ್ ಪವರ್. ಸೊ ದಯವಿಟ್ಟು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ. ಹೋಪನೋಪನೋ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ 108 ಸಲ. ಯಾರ್ಯಾರಿಗೆ ಮೇಡಮ್ ನನ್ಗೆ 108 ಸಲ ಮಾಡಕ್ ಆಗ್ತಿಲ್ಲ ಅನ್ನೋರು ಡೈಲಿ ಚಾಂಟ್ ಮಾಡ್ಕೊಂತಾ ಇರಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸೊ ಯೋರ್ ಬ್ರೈನ್ ಇಸ್ ಅ ಬ್ಯೂಟಿಫುಲ್ ಕಂಪ್ಯೂಟರ್. ಡೋಂಟ್ ಫರ್ಗೆಟ್ ದಟ್. ಯಾರು ಮರ್ತೋಗ್ಬೇಡಿ. ಈ ಕಂಪ್ಯೂಟರ್ ನ ನೀವು ಹೇಗ್ ರೀಚಾರ್ಜ್ ಮಾಡ್ಕೋತೀರಾ, ನಿಮ್ ಮೊಬೈಲ್ ನ ಹೇಗ್ ರೀಚಾರ್ಜ್ ಮಾಡ್ಕೋತೀರಾ, ಸಾರಿ ರೀಚಾರ್ಜ್ ಅಲ್ಲ, ರೀಚಾರ್ಜ್ ಅಂತಾನು ಹೇಳ್ಬೋದು, ಇಲ್ಲ ಬ್ಯಾಟ್ರಿ ಚಾರ್ಜ್ ಅಂತಾನು ಹೇಳ್ಬೋದು. ಸೊ ಅದೇ ತರ ನಿಮ್ ಮೈಂಡ್ ಅನ್ನು ಚಾರ್ಜ್ ಮಾಡ್ಕೊಂತಾ ಇರ್ಬೇಕು. ನಿಮ್ಮನ್ನ ನೀವು ಚಾರ್ಜ್ ಮಾಡ್ಕೊಂತಾ ಇರ್ಬೇಕು ವಿತ್ ಗುಡ್ ಥಾಟ್ಸ್, ಗುಡ್ ಇಂಟೆನ್ಷನ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು.